ಜಟಕ ಗಾಡಿ. ಏನು ಜಟಕ ಗಾಡಿ ಅಂದರೆ ಕುದುರೆ ಬಂಡಿನ ಜಟಕ ಗಾಡಿ ಅಂತ ಕರಿತೀವಿ ಅಲ್ವಾ. ಒಂದು ವಸ್ತುನ ಇನ್ನೊಂದು ಕಡೆ ಕರ್ಕೊಂಡು ಹೋಗೋದಕ್ಕೆ ಇಲ್ಲ ಒಂದೂರಿಂದ ಇನ್ನೊಂದೂರಿಗೆ ಹೋಗೋದಕ್ಕೆ ನಾವು ಬಳಸುವಂಥದ್ದು ಜಟಕ ಗಾಡಿ. ಅಷ್ಟೇ ಯಾಕಪ್ಪ, ಜಟಕ, ಕುದುರೆ, ಹತ್ತಿ, ಪ್ಯಾಟೆಗೆ ಹೋಗಮ್ಮ ಸಾಂಗ್ ಇದೆ, ಹಾಡೇ ಇಲ್ವಾ? ಸೂಪರ್ ಹಿಟ್ ಸಾಂಗು. ಆದರೆ ಅದ್ರ ಜಟಕ ಗಾಡಿನ ನೀವು ಬಳಸೋದು ತಪ್ಪಲ್ವಾ? ತೀರ್ಥ, ದೇವಸ್ಥಾನಕ್ಕೆ ಹೋದಾಗ ಪೂಜಾರಿ ದೇವರಿಗೆ ಪೂಜೆ ಮಾಡಿ ತೀರ್ಥ ಕೊಡ್ತಾರೆ. ನಾವು ತೀರ್ಥನ ತಗೋತೀವಿ, ನಮಸ್ಕಾರ ಮಾಡ್ಕೋತೀವಿ. ಇಷ್ಟೇ ತೀರ್ಥ ಅಂದ್ರೆ. ಅದು ಬಿಟ್ಟು ತೀರ್ಥ ಅಂತ ಹಿಂಗೆಲ್ಲ ಅಂತಾರಲ್ಲ, ಬಳಸಬಾರ್ದು. ಹೌದು, ಆಕ್ಷನ್ ತಪ್ಪಲ್ವಾ? ತಪ್ಪು, ಆಕ್ಷನ್ ತಪ್ಪದು. ಆ ಪದಕ್ಕೆ ಅರ್ಥನೇ ಕೆಡಿಸ್ತಾ ಇದ್ದಾರೆ. ಬಾಂಬ್. ಬಾಂಬ್ ಅಂದ್ರೆ ಏನು? ಯುದ್ಧಗಳಲ್ಲಿ ಬಳಸುವಂತಹ ಒಂದು ವೆಪನ್ ಅದು ಬಾಂಬ್ ಅಂದ್ರೆ. ಬಾಂಬ್ ಹಾಕಿದ್ರೆ ಎಷ್ಟೋ ಜನ ಸತ್ತು ಹೋಗ್ತಾರೆ, ಇದನ್ನ ಬಾಂಬ್ ಅಂತ ಕರೀತಾರೆ. ಅದು ಬಿಟ್ಟು ಚೆನ್ನಾಗಿ ಅವರೇಕಾಯಿ ತಿಂದ್ಬಿಟ್ಟು ಬಾಂಬ್ ಬಿಟ್ಟ ಅಂತ ಹೇಳ್ತಾರೆ. ಯಾರಾದ್ರೂ ಹೋಗ್ತಿದ್ರೆ ಬಾಂಬ್ ಅಂತಾರೆ, ಬಾಂಬ್ ಅಂತಾರೆ. ತಪ್ಪಲ್ವಾ? ಈ ತರ ಮಾತಾಡಬಾರ್ದು. ಚೆನ್ನಾಗಿ ಅವರೇಕಾಯಿ ತಿಂದ ಮೇಲೆ ಬರುತ್ತಪ್ಪ, ಅದನ್ನ ಊಸು ಅಂತ ಕರೀತಾರೆ, ಬಾಂಬ್ ಅಂತ ಕರೆಯಲ್ಲ. ಗುರು. ಗುರು ಅಂದ್ರೆ ಯಾರು? ನಮಗೆ ಪಾಠ ಹೇಳಿಕೊಟ್ಟಂತ ಒಬ್ಬ ಶಿಕ್ಷಕರು, ಅವ್ರನ್ನ ಗುರುಗಳು. ತಂದೆ ಸ್ಥಾನದಲ್ಲಿರುವಂಥ ಗುರುಗಳು. ಗುರುವೇನ್ ನಮಃ, ಗುರುವೇನ್ ನಮಃ. ಸಾದ್ರ ಬಿಟ್ಬಿಟ್ಟು ಇವರು ಗುರು ಅಂತ ಬಳಸೋದು ಯಾರು? ಏ ಗುರು, ಏ ಬಾ ಗುರು, ಈ ತರ ತಪ್ಪಲ್ಲ. ಅದೇ ತರ ಶಿಷ್ಯ. ಗುರುಗಳಂದ ಮೇಲೆ ಕೆಳಗಡೆ ಶಿಷ್ಯಂದ್ರು ಇದ್ದೇ ಇರ್ತಾರೆ. ಶಿಷ್ಯಂದ್ರು ಭಕ್ತಿಯಿಂದ ನಮಸ್ಕರಿಸಬೇಕು. ಗುರುಗಳು ಹೇಳ್ಕೊಟ್ಟಂತಹ ಶಿಷ್ಯಂದ್ರು ಭಕ್ತಿಯಿಂದ ನಮಸ್ಕರಿಸಬೇಕು. ಗುರುಗಳು ಹೇಳ್ಕೊಡುವಂತಹ ಪಾಠನ ಕಲಿಬೇಕು. ಅದು ಬಿಟ್ಬಿಟ್ಟು ಎಲ್ಲಿ ಉಪಯೋಗಿಸ್ತಾರೆ ನಮ್ಮ ಜನಗಳು, ಏ ಶಿಷ್ಯ ಬಾರೋ ಇಲ್ಲೇ, ಆಯ್ತು ಶಿಷ್ಯ ಅಂತ ಫೋನಲ್ಲಿ ಈ ತರ ಉಪಯೋಗಿಸುವಂಥದ್ದು ತಪ್ಪಲ್ವಾ? ತಪ್ಪು. ಹಾರ್ನ್. ಏನು ಹಾರ್ನ್ ಅಂದ್ರೆ, ಯಾರಾದ್ರೂ ಆಪೋಸಿಟ್ ಹೋಗ್ತಾ ಇದ್ರೆ ಅವರು ಆಕ್ಸಿಡೆಂಟ್ ಆಗುತ್ತೇನೋ ಅನ್ನೋ ಒಂದು ಭಯದಿಂದ ಒಂದು ಹಾರ್ನ್ ಹೊಡೆದು ಅದನ್ನ ತಪ್ಪಿಸ್ತೀವಿ. ಜೋರಾಗಿ ಶಬ್ದ. ಹಾರ್ನ್ ಅಂದ್ರೆ ಒಂದು ಶಬ್ದ ಮಾಡುವಂತ ಒಂದು ವಸ್ತು, ಅದನ್ನ ಹಾರ್ನ್ ಅಂತಾರೆ. ಆದ್ರೆ ಹಾರ್ನ್ ಅಂತ ಇವ್ರು ಬಳಸೋದು ತಪ್ಪಲ್ವಾ? ಬಹಳ ತಪ್ಪು. ಆ ಪದ ನಾನು ಹೇಳೋದಕ್ಕೂ ನಂಗೆ ಅಸಹ್ಯ ಆಗ್ತದೆ. ಆ ರೀತಿ ಬಳಸ್ತಾ ಇದ್ದಾರೆ, ತಪ್ಪಲ್ವಾ? ಬೇಸ್ ಡ್ರಮ್. ಮಾರ್ಚ್ ಪಾಸ್ಟ್ ಮಾಡ್ಬೇಕಾದ್ರೆ ಡ್ರಮ್ ನ ಹೊಡಿತಾರೆ, ಶಬ್ದ ಬರುತ್ತೆ, ಅವಾಗ ಮಾರ್ಚ್ ಪಾಸ್ಟ್ ಮಾಡ್ತಾರೆ. ಅದು ಬೇಸ್ ಡ್ರಮ್. ಅದನ್ನ ಎಷ್ಟು ಕೆಟ್ಟದಾಗಿ ಬಳಸ್ತಾರೆ ನಮ್ಮ ಹುಡುಗರು ಅಂದ್ರೆ ಬೇಸ್ ಡ್ರಮ್ ನ. ಬಹಳ ತಪ್ಪು. ತಪ್ಪಲ್ವಾ? ಈ ತರ ಉಪಯೋಗಿಸಬಾರದು. ಹೆಡ್ಲೈಟು. ಏನ್ರಿ ಹೆಡ್ಲೈಟ್ ಅಂದ್ರೆ? ಏನ್ ಹೆಡ್ಲೈಟ್ ಅಂದ್ರೆ, ರಾತ್ರಿ ಹೊತ್ತು ದಾರಿ ಕಾಣಿಸ್ಲಿ ಅಂತ ನಾವು ಹೆಡ್ಲೈಟ್ ಹಾಕೊಂಡು ಗಾಡಿನ ಓಡಿಸುವಂಥದ್ದು ಹೆಡ್ಲೈಟ್ ಅಲ್ವಾ? ಆದ್ರೆ ಇವರು ಹೆಡ್ಲೈಟ್ ಬಳಸೋದು ಯಾವ ರೀತಿ ಇರುತ್ತೆ? ತಪ್ಪಲ್ವಾ? ಬಹಳ ತಪ್ಪು. ಆಮೇಲೆ ಎಣ್ಣೆ. ಏನು ಎಣ್ಣೆ ಅಂದ್ರೆ, ಸಾಂಬಾರ್ಗೆ ಹಾಕೋ ಎಣ್ಣೆ, ಕಡಲೆ ಎಣ್ಣೆ, ತಲೆಗೆ ಹಾಕೋತೀವಿ ಅರಳೆ ಎಣ್ಣೆ ಅಲ್ವಾ? ಅದನ್ನ ಬಿಟ್ಬಿಟ್ಟು ಏ ಗುರು ಎಣ್ಣೆ ಕುಡಿತೀಯಾ, ಏ ಗುರು ಎಣ್ಣೆ ಹೊಡ್ದ ಅಂತ ಕೇಳ ತಪ್ಪಲ್ವಾ? ಎಣ್ಣೆನ ಎಷ್ಟು ಕೆಟ್ಟದಾಗಿ ಬಳಸ್ತಿದ್ದೀರ ನೋಡಿ, ತಪ್ಪಲ್ವಾ? ದೀಪ ಹಚ್ಚೋದಕ್ಕೆ ಎಣ್ಣೆನ ಉಪಯೋಗಿಸ್ತೀವಿ. ಊರಿಸೋದು ಅಂದ್ರೆ ಏನು? ಒಂದು ತಗೊಳ್ಳಿ. ಊರಿಸೋದು ಅಂದ್ರೆ ಏನು? ಒಲೆಯಲ್ಲಿ ಸೌದೆ ಹಾಕ್ಬಿಟ್ಟು ಊದುಕೋಳದಲ್ಲಿ ಈ ತರ ಉಫ್ಫು 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 ಅಂತ ಉರಿಸ್ತೀವಿ. ಇದಲ್ವಾ ಉರಿಸೋದು ಅಂದ್ರೆ? ಅದ್ ಬಿಟ್ಬಿಟ್ಟು ಯಾರಿಗೋ ಲೇ ಮಗ ಅವ್ನು ನನಗೆ ಉರಿಸ್ತಾ ಇದ್ದಾನೋ, ಇವ್ ನನಗೆ ಉರಿಸ್ತಾ ಇದ್ದಾನೋ ಈ ತರ ಬಳಸಬಹುದಾ? ತಪ್ಪಲ್ವಾ? ಆ ಪದಕ್ಕೆ ಅರ್ಥನೇ ಹೋಗುತ್ತೆ ತಾನೆ. ನೋಡಿ, ಈ ತರ ಅನೇಕ ಪದಗಳಿಗೆ ಕೆಲವರು ಅರ್ಥಗಳನ್ನೇ ಬದಲಾಯಿಸ್ಬಿಟ್ಟಿದ್ದಾರೆ. ಈ ತರ ಅರ್ಥನ ಬದಲಾಯಿಸಬಾರ್ದು, ಬೇಡ, ತಪ್ಪು. ನೋಡಿ, ಈಗ ಇಂಗ್ಲಿಷ್ ಅಲ್ಲಿ ಒಂದೇ ಪದಕ್ಕೆ 100 ಅರ್ಥಗಳಿರ್ತವೆ, ಆದ್ರೆ ಕನ್ನಡದಲ್ಲಿ ಮಾತ್ರ ಒಂದು ಪದಕ್ಕೆ ಒಂದೇ ಅರ್ಥ ಇರುತ್ತೆ. ಆದ್ರೆ ನೀವೀಗ ಈ ತರ ಡಬಲ್ ಮೀನಿಂಗ್, ಟ್ರಿಬಲ್ ಮೀನಿಂಗ್ ಅಂತ ಮಾಡ್ಬಿಟ್ಟು, ಸೊ ಅದನ್ನ ಯಾಕೆ ಬೇಕು? ನಮ್ಮ ಕನ್ನಡ ಪದ ಭಂಡಾರ ಚೆನ್ನಾಗಿದೆ, ಅದಂಗೆ ಇರ್ಲಿ. ಆದ್ರಿಂದ ಆ ಪದಕ್ಕೆ ಏನು ಒರಿಜಿನಲ್ ಅರ್ಥ ಇರುತ್ತೋ ಅದು ಹಾಗೆ ಇರಲಿ. ಹಾಗೇನು ಗೊತ್ತಾ, ನಾವು ಸಹ ಪದನ ಬಳಸೋದಕ್ಕೆ ಅನುಕೂಲವಾಗಿರುತ್ತೆ. ನಿಮ್ಮ ಪಕ್ಕದವ್ರು ಯಾರಾದ್ರೂ ಮಾತಾಡ್ತಿದ್ರೆ ತಿಳಿಸಿ ಹೇಳಿ ಅವ್ರಿಗೆ. ಮುಂದೆ ಇದೇ ರೀತಿ ಹೋಗ್ತಾ ಇದ್ರೆ ನಿಮ್ಮ ಹೆಸರಿಗೂ ನಮ್ಮ ಹೆಸರಿಗೂ ಪದಗಳನ್ನೇ ಚೇಂಜ್ ಮಾಡ್ಬಿಡ್ತಾರೆ ಅಲ್ವಾ? ಅಕ್ಕಪಕ್ಕ ಫ್ಯಾಮಿಲಿಗಳಲ್ಲಿ, ಫ್ರೆಂಡ್ ಸರ್ಕಲ್ ಅಲ್ಲಿ ಈ ಪದಗಳನ್ನ ಬಳಸೋದಕ್ಕೆ ನಮಗೆ ಮುಜುಗರ ಆಗುತ್ತೆ. ಈ ತರ ಆಗ್ಬಾರ್ದು. ಆದ್ದರಿಂದ ಯಾವ ಪದಗಳಿಗೆ ಏನ್ ಅರ್ಥ ಇರುತ್ತೋ, ಎಲ್ಲಿ ಬಳಸಬೇಕೋ ಅಲ್ಲೇ ಬಳಸಿ. ನೀವು ಇದು ಇಲ್ಲಿಗೆ ಏನು ಮಾಡಿ ಸಾಕು. ಡಬಲ್ ಮೀನಿಂಗ್ ಬೇಡ.